ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಪ್ರೇಮ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೇಮ ಅವರು ಹುಟ್ಟಿರೋವಂಥದ್ದು ಬಂದು ಜನವರಿ 6, 1977ರಲ್ಲಿ ಇವರು ಹುಟ್ಟಿರೋವಂಥದ್ದು. ಇವರು 80ಕ್ಕೂ ಹೆಚ್ಚು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡ, ತೆಲುಗು ಹಾಗೆ ಮಲಯಾಳಂ ಮೂವಿಗಳಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ. ಹಾಗೆ 2 ಫಿಲಮ್ ಫೇರ್ ಅವಾರ್ಡ್ ಕೂಡ ಇವರು ವಿನ್ ಆಗಿದ್ದಾರೆ. ಇವರ ತಂದೆ ಹೆಸರು ಬಂದು ಚತ್ತೀಸ ಅನ್ನೋದು ಇವರ ತಂದೆ ಹೆಸರು. ಇವರ ತಾಯಿ ಬಂದು ಕಾವೇರಿ ಅನ್ನೋದು ಇವರ ತಾಯಿಯ ಹೆಸರಾಗಿದೆ. ಇವರು ಕೊಡವ ಫ್ಯಾಮಿಲಿಗೆ ಸೇರಿದ್ದಾರೆ. ಇವರು ಹುಟ್ಟಿರುವಂಥದ್ದು ಬಂದು ಕೊಡಗಿನಲ್ಲೇ ಇವರ ಜನನವಾಗಿದೆ ಅಂತಲೇ ಹೇಳ್ಬೋದು. ಇವರು ಕನ್ನಡ ಮೂವಿಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದ್ದಾರೆ ನಮ್ಮ ಪ್ರೇಮ ಅವರು. ಹಾಗೆ ಇವರ ತಮ್ಮ ಬಂದು ನರೇಂದ್ರ ಅಯ್ಯಪ್ಪ ಅಂತ, ಇವರು ಒಬ್ಬರು ಕ್ರಿಕೆಟರ್ ಆಗಿದ್ದಾರೆ. ಇವರ ಫೇಮಸ್ ಮೂವಿ ಬಂದು ಓಂ 1995ರಲ್ಲಿ ರಿಲೀಸ್ ಆಯಿತು. ಇದು ದೊಡ್ಡ ಬ್ರೇಕ್ನೇ ಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ಪ್ರೇಮ ಅವ್ರಿಗೆ. ಇವ್ರಿಗೆ ತಮ್ಮ ಅಂದರೆ ತುಂಬಾ ಮುದ್ದು ಅಂತಲೇ ಹೇಳ್ಬೋದು. ಇವರು ತಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಪ್ರೇಮ ಅವರು ಮೊದಲನೇ ಮೂವಿ ನೋಡೋದಾದರೆ, ಮೊದಲನೇ ಮೂವಿ ಅಷ್ಟೇನು ಇವರಿಗೆ ಹಿಟ್ ತಂದು ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಓಂ ಮೂವಿಯಿಂದ ಇವರು ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದವರು. ನಮ್ಮೂರ ಮಂದಾರ ಹೂವು ಅದು 1996ರಲ್ಲಿ ರಿಲೀಸ್ ಆಯಿತು. ಚಂದ್ರಮುಖಿ ಪ್ರಾಣಸಖಿ 1999ರಲ್ಲಿ ರಿಲೀಸ್ ಆಯಿತು. ಹಾಗೆ ಯಜಮಾನ 2000, ಕನಸುಗಾರ 2001, ಆಪ್ತಮಿತ್ರ 2004ರಲ್ಲಿ ರಿಲೀಸ್ ಆಯಿತು. ಈ ಎಲ್ಲ ಮೂವಿಗಳಿಂದ ಪ್ರೇಮ ಅವರು ವರ್ಚಸ್ಸನ್ನೇ ಚೇಂಜ್ ಮಾಡ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಓಂ ಅನ್ನೋ ಮೂವಿ ಇವ್ರಿಗೆ ಬಿಗ್ ಸಕ್ಸಸ್ನ ಕೊಡ್ತು. ಹಾಗೆ ಕನ್ನಡ ಫಿಲಮ್ ಫೇರ್ ಅವಾರ್ಡ್ ಕೂಡ ಇವ್ರಿಗೆ ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರೇಮ ಅವರ ಹೈಟ್ ಬಂದು 6.1 ಅಂತ ಹೇಳ್ಬೋದು. ಹಾಗೆ ಇವರ ವೆಯ್ಟ್ ಬಂದು 65 kg ಅಂತ ಹೇಳ್ಬೋದು. ಹಾಗೆ ಪ್ರೇಮ ಅವರು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಹಾಗೆ ಹೈ ಜಂಪ್ ಕೂಡ ಮಾಡ್ತಿದ್ರು ಅಂತ ಹೇಳ್ಬೋದು. ಪ್ರೇಮ ಅವ್ರಿಗೆ ಕಾಲೇಜು ಲೈಫ್ ಅಷ್ಟು ಎಜುಕೇಷನಲ್ಲಿ ಅವರು ತುಂಬ ಏನು ಓದಿಲ್ಲ ಅಂತ ಅಂದರೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಣಿ ಥರನೇ ಮೆರೆದಿದ್ದಾರೆ ನಮ್ಮ ಪ್ರೇಮ ಅವರು. ಹಾಗೆಯೇ ಪ್ರೇಮ ಅವರು ಆಪ್ತಮಿತ್ರ ಮೂವಿನ ಒಪ್ಪಿರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಸೌಂದರ್ಯ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಕೂಡ ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ಒಪ್ಪಿಗೆ ಕೊಟ್ಟರು ಅಂತಲೇ ಹೇಳ್ಬೋದು. ಪ್ರೇಮ ಅವರು ಆಪ್ತಮಿತ್ರ ಮೂವಿಲಿ ಒಂದು ಪಾತ್ರ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಒಂದು ನೀಲಾಜಾಲವಾಗೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಆ್ಯಕ್ಟಿಂಗ್ ಅನಿಸಲ್ಲ, ಅದು ತುಂಬ ರಿಯಲಿಸ್ಟಿಕ್ ಆಗಿ ಆ ಪಾತ್ರ ಮೂಡಿ ಬಂದಿದೆ. ಪ್ರೇಮ ಅವ್ರಿಗೆ ಬಿಗ್ ಹಿಟ್ ಕೊಟ್ಟಂತಹ ಮೂವಿ ಬಂದು ಓಂ, ಹಾಗೆ ನಮ್ಮೂರ ಮಂದಾರ ಹೂ. ಈ ಮೂವಿಗಳು ತುಂಬಾ ಬಿಗ್ ಹಿಟ್ ಕೊಟ್ಟು, ಹಾಗೆ ನಾನು ನನ್ನ ಹೆಂಡ್ತಿರು ಅನ್ನೋ ಮೂವಿ ಕೂಡ ಮಾಡಿದ್ದಾರೆ. ಹಾಗೆ ಕನಸುಗಾರ ಮೂವಿಲಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಪ್ರೇಮ ಅವರು. ಪ್ರೇಮ ಅವರು ಈಗಲೂ ಕೂಡ ಹೇಳ್ತಾರೆ, ನಾನು ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದಿರಲಿಲ್ಲ, ಆದರೆ ಕಾರಣಾಂತರಗಳಿಂದ ಬರಬೇಕಾಯ್ತು. ಅದು ಒಂದು ಮಿರಾಕಲ್ ಅಂತಲೇ ಅವರು ಒಪ್ಕೊಳ್ತಾರೆ ಈಗಲೂ ಕೂಡ. ಪ್ರೇಮ ಅವರು ಮೊದಲ ಮೂವಿ ಬಂದು ಚೆಲ್ವಿ ಅನ್ನೋ ಮೂವಿಲಿ ಅವರು ಆ್ಯಕ್ಟ್ ಮಾಡ್ತಾರೆ. ಅದು ಅಷ್ಟು ಮೂವಿ ಇದು ಸಕ್ಸಸ್ ಕೊಡೋದಿಲ್ಲ ನಮ್ಮ ಪ್ರೇಮ ಅವ್ರಿಗೆ. ಪ್ರೇಮ ಅವರು 2006ರಲ್ಲಿ ಜೀವನ್ ಅಪ್ಪಾಚು ಅನ್ನೋರನ್ನ ಮದುವೆ ಕೂಡ ಆಗ್ತಾರೆ. ಆದರೆ ಆ ಮದುವೆ ಫೇಲ್ಯೂರ್ಡ್ ಆಗುತ್ತೆ. 2016ರಲ್ಲಿ ಇವರು ಡಿವೋರ್ಸ್ ತಗೊಳ್ತಾರೆ. ಪ್ರೇಮ ಅವ್ರಿಗೆ ಇನ್ನೂ ಕೂಡ ತುಂಬ ಒಳ್ಳೆ ಆ್ಯಕ್ಟಿಂಗ್ಸ್ ಫೀಲ್ಡಲ್ಲಿದ್ದಾರೆ. ಹಾಗೆಯೇ ಒಳ್ಳೊಳ್ಳೆ ಆ್ಯಕ್ಟ್ ಮಾಡುವಂಥ ಮೂವಿಗಳು ಬರಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.